ಎಲ್ರಿಗೂ ನಮಸ್ಕಾರ. ಸುಬ್ಬೂಸ್ ಕಿಚನ್ಗೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಈಗಾಗಲೇ ಈ ಕಿಚನ್ನಲ್ಲಿ ಬೇಕಾದಷ್ಟು ಅಡುಗೆಗಳು ನೀವು ನೋಡಿರ್ತೀರಿ, ಅದನ್ನೆಲ್ಲ ಮಾಡಿ ತಿಂದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಯಾವ ಅಡುಗೆ ಮಾಡ್ತಿದ್ದೀನಿ ಅಂತ ಯೋಚಿಸ್ತಿದ್ದೀರಾ? ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ಅಡುಗೆ ತವಾ ಪಲಾವ್. ಬನ್ನಿ, ಈ ತವಾ ಪಲಾವ್ ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣವಾ? ನಾವು ತವಾ ಪಲಾವ್ ಮಾಡೋದಕ್ಕೆ ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಅನ್ನ. ಒಂದು 200 ಗ್ರಾಮ್ ಅಷ್ಟು ಅಕ್ಕಿಯನ್ನು ತೊಗೊಂಡು ಅದರಲ್ಲಿ ಅನ್ನ ಮಾಡಿ ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಟ್ ಮಾಡಿರುವಂತಹ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಆಮೇಲೆ ಚಿಕ್ಕದಾಗಿ 1-2 ಟೊಮೆಟೋನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಆಪ್ಷನಲ್ಲು. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬರೀ ಶುಂಠಿಯನ್ನು ಕೂಡ ಉಪಯೋಗಿಸ್ಕೋಬೋದು. ಆನಂತರ ಆಲೂಗಡ್ಡೆ ಹಾಗೂ ಬಟಾಣಿಯನ್ನು, ಆಲೂಗಡ್ಡೆಯನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಬಟಾಣಿಯನ್ನು ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಹಾಕಿ. ಆನಂತರದಲ್ಲಿ ಜೀರಿಗೆ ಬೇಕಾಗತ್ತೆ. ಆಮೇಲೆ ಅಂಗಡಿಯಲ್ಲಿ ಸಿಗುವಂತಹ ಪಾವ್ ಭಾಜಿ ಮಸಾಲ, ಅದನ್ನು 1-2 ಸ್ಪೂನ್ ಇಟ್ಕೊಂಡಿದ್ದೀನಿ. ಗರಂ ಮಸಾಲ ಪುಡಿನ 1-2 ಸ್ಪೂನ್ ಇಟ್ಕೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ಬೇಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಗೋಡಂಬಿಯನ್ನು ಅರ್ಧ ಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೂ ಅಚ್ಕಾರದ ಪುಡಿನ ಇಟ್ಕೊಂಡಿದ್ದೀನಿ. ಮತ್ತು 4 ಸ್ಪೂನಷ್ಟು ತುಪ್ಪ, ಉಪ್ಪು ಹಾಗೂ 4 ಸ್ಪೂನಷ್ಟು ಬೆಣ್ಣೆ, ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೂ ಎಣ್ಣೆ. ಮೊದಲಿಗೆ ಬಾಣಲೆಯನ್ನು ಕಾಯಕ್ಕಿಟ್ಟು ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. 1 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳೋಣ. ಎಣ್ಣೆ, ತುಪ್ಪ ಹಾಗೂ ಬೆಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಜೀರಿಗೆ ಆದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನದ ಪುಡಿ ಹಾಗೂ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಆಗಿದೆ ಅಂತ ಗೊತ್ತಾದ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಕ್ಯಾಪ್ಸಿಕಮನ್ನು ಹಾಕಬೇಕು. ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕೈ ಬಿಡ್ದಂಗೆ ಹುರ್ಕೋತಾ ಇರಬೇಕು. ಬಾಣಲಿ ತಳ ಹತ್ತದೇ ಇರೋ ಥರ ನೋಡ್ಕೋಬೇಕು. ಈಗ ಈ ಈರುಳ್ಳಿ ಹಾಗೂ ದಪ್ಪ ಮೆಣಸಿನ್ಕಾಯಿ ಸಾಫ್ಟ್ ಆಗಿದೆ, ಎಣ್ಣೆ ಬಿಡ್ತಾ ಇದೆ ನೋಡಿ, ಸುತ್ತಲೂ ಎಣ್ಣೆ ಬಿಡ್ತಾ ಇದೆ. ಇನ್ನೊಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ಇದಕ್ಕಿವಾಗ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿ ಚೆನ್ನಾಗಿ ಬಾಡಿಸೋಣ. ಈ ತವಾ ಪಲಾವ್ ಅನ್ನೋದು ಮೊದಲು ಶುರುವಾಗಿದ್ದು ಮುಂಬೈಯಲ್ಲಿ ಅಂತ ಕಾಣುತ್ತೆ. ಮುಂಬೈಯಲ್ಲಿ ಪಾವ್ ಭಾಜಿ ತುಂಬ ಫೇಮಸ್ಸು, ನಿಮಗೆಲ್ಲ ಗೊತ್ತೇ ಇರ್ಬೋದು.
ಪಾವ್ ಭಾಜಿ ಮಾಡುವಾಗ ಏನಾಯ್ತಂತೆ, ಒಂದು ದಿವಸ ಪಾವೆಲ್ಲ ಖಾಲಿ ಆಗೋಯ್ತಂತೆ, ಬರೀ ಭಾಜಿ ಉಳಿತಂತೆ. ಆ ಭಾಜಿನ ಹೇಗಾದರೂ ಮಾಡಿ ಖರ್ಚು ಮಾಡಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿ ಏನು ಮಾಡಿದ್ರಂತೆ, ಪಾವ್ ಭಾಜಿ ಮಾಡೋರು ಅನ್ನ ಇಟ್ಕೊಂಡಿದ್ರಂತೆ. ಆ ಅನ್ನನ ಆ ಭಾಜಿಗೆ ಹಾಕಿ ಕಲಿಸ್ಕೊಂಡು ತಿಂದ್ರಂತೆ, ಅಷ್ಟು ಚೆನ್ನಾಗಿತ್ತಂತೆ. ಮಾರನೇ ದಿನದಿಂದ ಅದನ್ನೇ ಒಂದು ಡಿಶ್ ಮಾಡಿಬಿಟ್ಟು ಅದಕ್ಕೆ ಹೆಸರಿಟ್ಬಿಟ್ರಂತೆ ತವಾ ಪಲಾವ್ ಅಂತ. ಹೀಗೆ ನಮ್ಮ ತವಾ ಪಲಾವ್ ಉದ್ಭವ ಆಯಿತು ಅಂತ ಹೇಳ್ತಾರೆ. ಈಗ ಈ ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ಏನೇನು ಮಸಾಲೆಗಳು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಇದಕ್ಕೆ ಹಾಕೋಣ. ಗರಂ ಮಸಾಲ, ಖಾರದ ಪುಡಿ. ಈ ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಗೂ ಪಾವ್ ಭಾಜಿ ಮಸಾಲ ಎಲ್ಲ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಹಾಕ್ಕೋಬೋದು. ಅಂದರೆ ನಿಮಗೆ ತುಂಬ ಖಾರ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಚ್ಚ ಖಾರದ ಪುಡಿನ. ಖಾರ ಜಾಸ್ತಿ ಬೇಡ ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೊ ನಿಮ್ಮ ಇಷ್ಟಕ್ಕೆ ಹೇಗೆ ಬೇಕೋ ಹಾಗೆ ಹಾಕ್ಕೊಂಡು ಈ ಮಸಾಲೆಗಳನ್ನೆಲ್ಲನೂ ಒಂಚೂರು ಚೆನ್ನಾಗಿ ಹುರ್ಕೊಳ್ಳೋಣ. ಘಮ್ ಅಂತ ಅದು ವಾಸನೆ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಈ ಉಪ್ಪನ್ನು ಬೇಕಾದರೆ ಆಮೇಲೆ ನೀವು ಅನ್ನ ಹಾಕ್ಕೊಂಡ್ಮೇಲೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಈ ಮಸಾಲಾನ ಇದರಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಟೊಮೆಟೊನೂ ಸಾಫ್ಟ್ ಆಗಿದೆ. ಆಮೇಲೆ ಸುತ್ತಲೂ ನೋಡಿ ಎಣ್ಣೆ ಹೇಗೆ ಬಿಡ್ತಾ ಇದೆ. ಈ ಟೈಮಲ್ಲಿ ನಾವು ಈಗಾಗಲೇ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಹಾಗೂ ಬಟಾಣಿಯನ್ನು ಇದಕ್ಕೆ ಹಾಕೋಣ. ಪಾವ್ ಭಾಜಿ ಮಾಡುವಂಥ ಮಸಾಲೆನೇ ಇದಕ್ಕೂ ಹಾಕಿರೋದು. ತರಕಾರಿ ಮಾತ್ರ ನಾನಿಲ್ಲಿ ಆಲೂಗಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ನೀವು ಕ್ಯಾರೆಟು, ಬೀನ್ಸು ಏನು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನಮ್ಮ ತವಾ ಪಲಾವ್ಗೆ ಬೇಕಾಗುವಂತಹ ಮಸಾಲೆ ರೆಡಿಯಾಗಿದೆ. ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಏನದು ಅಂದರೆ ಇದಕ್ಕೆ ಅನ್ನನ ಸೇರಿಸೋದು. ನಾವು ಈಗಾಗಲೇ ಮಾಡಿಟ್ಕೊಂಡಿದ್ದೀವಿ ಅನ್ನ. ಆ ಅನ್ನ ನೋಡಿಕೊಂಡು ಇದಕ್ಕೆ ಇವಾಗ ಸೇರಿಸ್ಬೇಕು. ಅನ್ನ ಬಿಡಿಬಿಡಿಯಾಗಿರಬೇಕು, ಆವಾಗಲೇ ಪಲಾವ್ ಚೆನ್ನಾಗಿರುತ್ತೆ. ಮುದ್ದೆ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಬಾಸ್ಮತಿ ರೈಸಲ್ಲಿ ಮಾಡ್ಕೊಳ್ಳೋರು ಬಾಸ್ಮತಿಯಲ್ಲೂ ಮಾಡ್ಕೋಬೋದು, ಸೋನಾ ಮಸೂರಿಯಲ್ಲಿ ಮಾಡ್ಕೊಳ್ಳೋರು ಅದರಲ್ಲೂ ಮಾಡ್ಕೋಬೋದು. ಆದರೆ ಬಾಸ್ಮತಿ ರೈಸಲ್ಲಿ ಮಾಡುವಾಗ ಮೊದಲಿಗೆ ಅನ್ನವನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಕರೆಕ್ಟಾಗಿ ಒಂದು ಹದದಲ್ಲಿ ಬೇಯಿಸ್ಕೋಬೇಕು. ತುಂಬ ಮುದ್ದೆ ಆಗಿಬಿಟ್ರೆ ಪಲಾವ್ ಚೆನ್ನಾಗಿರಲ್ಲ. ನೋಡಿ, ಇದಕ್ಕೀಗ ಅನ್ನ ಹಾಕ್ಕೊಂಡಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಂಡು ಕೆಳಗಡೆ ಎಲ್ಲ ಅದರ ಮಸಾಲ ಇರುತ್ತೆ, ಮೇಲ್ಗಡೆ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ತವಾ ಪಲಾವ್ ರೆಡಿಯಾಗಿದೆ. ಇದ್ರ ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ಕೊನೆ ಹಂತದಲ್ಲಿ ಒಂದು ಸ್ಪೆಷಲ್ ಟಚ್ ಕೊಡೋಕ್ಕೆ ಇದಕ್ಕೆ ನಾವು ಬೆಣ್ಣೆಯನ್ನು ಹಾಕಬೇಕು. ನಾವು ಹೇಗೆ ಪಾವ್ ಭಾಜಿಗೆ ಪಾವ್ನ ಬೆಣ್ಣೆ ಹಾಕ್ತಾರೆ ಪಾವ್ಗೆ, ಅದೇ ರೀತಿ ಈ ತವಾ ಪಲಾವ್ಗೆ ಒಂಚೂರು ಬೆಣ್ಣೆ ಹಾಕಿ ಆಮೇಲೆ ಮಿಕ್ಸ್ ಮಾಡಬೇಕು. ಘಮ್ ಅಂತ ವಾಸನೆ ಬರ್ತಾ ಇರುತ್ತೆ. ಬೆಣ್ಣೆಯ ಘಮ ಅದರಲ್ಲಿ ಸೇರಿಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಇದಕ್ಕೊಂದು ತುಪ್ಪದ ಒಗ್ಗರಣೆ ಕೊಟ್ಟರೆ ಗೋಡಂಬಿದು, ಅಲ್ಲಿಗೆ ನಮ್ಮ ತವಾ ಪಲಾವ್ ರೆಡಿ ಆಗುತ್ತೆ. ಈಗ ಈ ಬಾಣಲಿಗೆ ತುಪ್ಪ ಹಾಕ್ತಾ ಇದ್ದೀನಿ.
ತುಪ್ಪ ಕಾದ್ಮೇಲೆ ಈಗಾಗಲೇ ನಾವು ಕಟ್ ಮಾಡಿ ಇಟ್ಕೊಂಡಂಥ ಗೋಡಂಬಿಯನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ ಗೋಡಂಬಿ. ಈಗ ಗ್ಯಾಸ್ ಆಫ್ ಮಾಡಿ ಈ ಗೋಡಂಬಿನ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ರುಚಿಯಾದಂತಹ ತವಾ ಪಲಾವ್ ರೆಡಿ ಇದೆ. ಕೊನೆಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಇಷ್ಟ ಇರೋರು ಮೇಲೆ ನಿಂಬೆಹಣ್ಣನ್ನು ಕೂಡ ಹಿಂಡ್ಕೋಬೋದು, ನಿಂಬೆ ರಸವನ್ನು ಕೂಡ ಹಾಕ್ಕೋಬೋದು. ನಮ್ಮ ತವಾ ಪಲಾವ್ ರೆಡಿಯಾಗಿದೆ. ಓಹೋ, ಏನಿದು ಘಮ ಘಮ? ಇವತ್ತು ತವಾ ಪಲಾವ್ ಮಾಡಿದ್ದೀನಿ. ವೆರಿ ಗುಡ್. ಒಂದು ಕೆಲಸ ಮಾಡು, ನಾನು ಇದಕ್ಕೆ ಸೂಟ್ ಆಗೋ ಥರ ಒಂದು ರಾಯ್ತಾ ಮಾಡ್ತೀನಿ. ಓ ಸರಿ. ವೀಕ್ಷಕರೇ, ಈಗ ತವಾ ಪಲಾವ್ ರೆಡಿಗಿದೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ರಾಯ್ತಾ. ಬನ್ನಿ, ನಾನು ರಾಯ್ತಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ರಾಯ್ತಾಗೆ ನಾನು ಇಟ್ಕೊಂಡಿರೋ ಪದಾರ್ಥಗಳು ಒಂದೆರಡು ಈರುಳ್ಳಿ, ಟೊಮೆಟೊ, ಕ್ಯಾರೆಟ್ ಮತ್ತು ಸೌತೆಕಾಯಿ. ಈಗ ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ಸೌತೆಕಾಯಿ ಹೆಚ್ಕೊಂಡಿದ್ದೀನಿ, ಆಮೇಲೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಇದನ್ನು ಈ ಬೌಲಲ್ಲಿ ಹಾಕ್ಕೊಂಡು ನೆಕ್ಸ್ಟು ನಾನು ಟೊಮೆಟೊ ಆಮೇಲೆ ಈರುಳ್ಳಿನ ಹೆಚ್ಕೋತೀನಿ. ಪದಾರ್ಥಗಳು ಇಲ್ಲಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಸೌತೆಕಾಯಿ ಮತ್ತು ತುರ್ಕೊಂಡಿರೋ ಕ್ಯಾರೆಟ್ ಇದೆ. ಗಟ್ಟಿ ಮೊಸರು, ಸಕ್ಕರೆ, ಉಪ್ಪು, ಮೀಟ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ ಮತ್ತು ಚಾಟ್ ಮಸಾಲ. ಮೊದಲು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿ ಇಟ್ಕೊಂಡು ತರಕಾರಿನೆಲ್ಲ ಈ ಮೊಸರಿಗೆ ಮಿಕ್ಸ್ ಮಾಡೋಣ. ಈಗ ತರಕಾರಿ ಎಲ್ಲ ಮೊಸರಿಗೆ ಹಾಕಿದ್ಮೇಲೆ ಈಗ ನಾನು ಅದಕ್ಕೆ ಒಂಚೂರು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇಲ್ಲಿ ಇಟ್ಕೊಂಡಿರುವಂಥ ಮೀಟನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ಚಾಟ್ ಮಸಾಲ. ಈಗ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಡ್ರೆಸ್ಸಿಂಗ್ಗೆ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಧನಿಯಾ ಪೌಡರ್ನ ಹೀಗೆ ಉದುರಿಸಿದ್ರೆ ನೋಡೋದಕ್ಕೆ ಒಂಥರ ಕಲರ್ಫುಲ್ಲಾಗಿ ಕಾಣುತ್ತೆ. ಈಗ ನೋಡಿ, ತವಾ ಪಲಾವ್ಗೆ ರಾಯ್ತಾ ರೆಡಿ ಆಯಿತು. ಇವತ್ತು ಸುಬ್ಬೂಸ್ ಕಿಚನ್ನಲ್ಲಿ ತವಾ ಪಲಾವ್ ಹಾಗೂ ರಾಯ್ತಾ ರೆಡಿಯಾಗಿದೆ. ವೀಕ್ಷಕರೇ, ನೀವು ಈ ಐಟಮ್ಸ್ನ ಮಾಡಿಕೊಂಡು ತಿನ್ನಿ. ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತಿ, ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ನಮಸ್ಕಾರ.